ನಮ್ಮ ಗುರುಗಳು ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು 25 ವರ್ಷ ಆಯಿತು ಅವರು ದೀಕ್ಷೆ ತಗೊಂಡು. ಅದಕ್ಕೋಸ್ಕರ ರಜತ ಮಹೋತ್ಸವವನ್ನು ಮಾಡ್ತಾಯಿದ್ವಿ. ಆಮೇಲೆ ಹಿಮ್ಮಡಿ ಸಿದ್ದರಾಮೇಶ್ವರರು ಬಂದಮೇಲೆ ಸಾಮಾಜಿಕವಾಗಿ ನಮ್ಮ ಸಮಾಜದವರು ಎಲ್ಲರೂ ಕೂಡ ಎಲ್ಲರಿಗೂ ಒಂದು ಒಗ್ಗಟ್ಟು ಮತ್ತು ಬದುಕಿಗೆ ಬೆಳಕಿಗೆ ಉಸಿರಾಡೋಕ್ಕೆ ದಾರಿದೀಪವಾಗಿದ್ದಾರೆ. ಇವತ್ತು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರಿಂದ ಇಷ್ಟೆಲ್ಲ ಸಮಾಜವನ್ನು ಏಳಿಗೆಗೆ ತೊಗೊಂಡು ಹೋಗ್ತಕ್ಕಂಥ ಗುರುಗಳಿಗೆ ವಿಜೃಂಭಣೆಯಿಂದ ನಾವು ಒಂದು ದೀಕ್ಷಾ ಕಾರ್ಯಕ್ರಮವನ್ನು ಮುಗಿಸಿ ರಜತೋತ್ಸವವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧ್ಯಕ್ಷಗಳಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ಎಲ್ಲ ತಾಲೂಕು ಅಧ್ಯಕ್ಷಗಳಿರ್ಬೋದು, ಎಲ್ಲ ವಿವಿಧ ಅಧಿಕಾರಿಗಳಿರ್ಬೋದು ಹಾಗೂ ರಾಜಕೀಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು, ಮಂತ್ರಿ ಇರ್ಬೋದು, ಮಾಜಿ MLA ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲರೂ ಸೇರಿ ಭಾಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನ ಸುತ್ತೂರು ಸ್ವಾಮಿಗಳು ಬರ್ತಾಯಿದ್ದಾರೆ, ಮಂತ್ರಾಲಯ ಸ್ವಾಮಿಗಳು ಬರ್ತಾಯಿದ್ದಾರೆ, ಇತರೆ ಇನ್ನೂ ಭಾಳಷ್ಟು ಜನ ಸ್ವಾಮಿಗಳು ಬರ್ತಾಯಿದ್ದಾರೆ, ಮುಖ್ಯಮಂತ್ರಿನೂ ಕೂಡ ಬರ್ತಾಯಿದ್ದಾರೆ. ಆಮೇಲೆ ಉಪಮುಖ್ಯಮಂತ್ರಿ, ಆಮೇಲೆ ನಮ್ಮ ಗೋವಿಂದ ಕಾರಜೋಳ ಅವರು, HD ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆಯವರು, ಆಮೇಲೆ ಸೋಮಣ್ಣವರು, ಎಲ್ಲ ಭಾಗದ ಆ ಕ್ಷೇತ್ರದ ಎಲ್ಲರೂ ಬರ್ತಾರೆ. ಚಿತ್ರದುರ್ಗ ಗುರುಪೀಠ ಇರ್ತಕ್ಕಂಥದ್ದು 20/7/2024 ಧಾರ್ಮಿಕ ಕಾರ್ಯಕ್ರಮವೂ ಇದೆ. ಧಾರ್ಮಿಕ ಕಾರ್ಯಕ್ರಮ ಇದೆ, ಆಮೇಲೆ ಪ್ರತಿಭಾ ಪುರಸ್ಕಾರ ಇದೆ, ಮತ್ತು ನಮ್ಮಲ್ಲಿ IAS IPS ಆಗದಿರ್ತಕ್ಕಂಥ ಅವ್ರಿಗೂ ಕೂಡ ಒಂದು ಸನ್ಮಾನ ಇದೆ. ಆಮೇಲೆ ಈಗ ತಾನೇ ಅಧಿಕಾರ ವಹಿಸ್ಕೊಂಥ ಮಂತ್ರಿಗಳಿರ್ಬೋದು, ನಿಗಮ ಮಂಡಳಿಗಳ ಅಧ್ಯಕ್ಷರಿರ್ಬೋದು, ಆಮೇಲೆ MLAಗಳಿರ್ಬೋದು, ಯಾರ್ಯಾರು ನಮ್ಮ ಸಮಾಜದಿಂದ ಆಗಿತ್ತು ಎಲ್ಲರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡು ಅದೆಲ್ಲರೂ ಕೂಡ ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ. ಸಮಾಜ ಅಂದರೆ ಭಾಳ ದೊಡ್ಡದು. ಗುರುಗಳು ಅಷ್ಟೆಲ್ಲ ನಮಗೆ ಕಷ್ಟಪಟ್ಟು ನಮ್ಮನ್ನೆಲ್ಲ ಬಿಡಿಸ್ತಾ ಇದ್ದಾರೆ, ನಮ್ಮ ಸಮಾಜನ ಉಸಿರಾಡಕ್ಕೆ ಬಿಡ್ತಾ ಇದ್ದಾರೆ, ಬೆಳೆಸಿ ಬದುಕನ್ನು ಕೊಡ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಈ ಮಾಧ್ಯಮದ ಮುಖಾಂತರವಾಗಿ ತಾವುಗಳು ಎಲ್ಲ ಸಹಾಯ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಪೀಠದ 20/7/24 ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ನಡೀತಕ್ಕ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸಹಕರಿಸ್ತೀರಿ ತಮ್ಮ ಮುಖಾಂತರವಾಗಿ ಮನವಿಯನ್ನು ಮಾಡ್ತಾಯಿದ್ದೀವಿ. ರವಿಕುಮಾರ್, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು S. ರವಿಕುಮಾರ್.